ಇದು ಯಾಕೆ ಆಗಿದೆ ಅಂದರೆ ಸ್ವಲ್ಪ ಕೀಟ ರೋಗದಿಂದ ಕೀಟ ಹಾನಿದಿಂದ ಇದಕ್ಕೆ ತೊಂದರೆ ಆಗಿದೆ. 3 ಥರ ಕೀಟಗಳು ಇದಕ್ಕೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಒಂದು ಹೇಳಿಕೋ ವರ್ಪ ಅರ್ಮಿಗೆರಾ ಅಂತ, ಇನ್ನೊಂದು ಸ್ಪೊಡಾಪ್ಟೆರಾ ಲಿಟೂರಾ, ಮೂರನೇದು ಸ್ಟೆಮ್ ಫ್ಲೈ. ಇದರಿಂದ ಮುಖ್ಯವಾಗಿ ಬೈಲ್ಹೊಂಗಲ್ನಲ್ಲಿ ನೇಸರ್ಗಿ ಹೋಬಳಿ ಇರ್ಬೋದು, ಕಿತ್ತೂರು ಹೋಬಳಿ ಇರ್ಬೋದು, ಮತ್ತೆ ಮುರುಗೋಡ್ ಹೋಬಳಿ ಇರ್ಬೋದು. ಈ ಎಲ್ಲ ಹೋಬಳಿಗಳಲ್ಲಿ 16 ಗ್ರಾಮ ಪಂಚಾಯತಿಗಳು ಬೈಲ್ಹೊಂಗಲ್ನಲ್ಲಿ, 18 ಗ್ರಾಮ ಪಂಚಾಯತಿಗಳು ನೇಸರ್ಗಿ ಹೋಬಳಿನಲ್ಲಿ, ಮತ್ತೆ 5 ಗ್ರಾಮ ಪಂಚಾಯತಿಗಳು ಕಿತ್ತೂರು ಹೋಬಳಿನಲ್ಲಿ, ಮತ್ತೆ ಇಡೀ ಮುರುಗೋಡ್ ಹೋಬಳಿ ಮೈನರ್ ಕ್ರಾಪ್ ಅಲ್ಲಿ ಸೋಯಾಬೀನ್ ಇರುತ್ತೆ. ಅಲ್ಲಿ ಒಟ್ಟು ಸೇರಿ ನಮಗೆ 35 ಗ್ರಾಮ ಪಂಚಾಯತಿಗಳು ಹಾಗೂ ಒಂದು ಮುರುಗೋಡ್ ಹೋಬಳಿನಲ್ಲಿ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಪ್ರಪೋಸಲ್ವನ್ನು ಕಳಿಸಿದ್ದೀವಿ. ಸರಿಸುಮಾರು 30 ಇಂದ 35 ಸಾವಿರ ಹೆಕ್ಟೇರ್ಸ್ ಸೋಯಾಬೀನ್ ಕ್ರಾಪ್ ಇದರಲ್ಲಿ ಹಾನಿಯಾಗಿದೆ ಅಂತ ನಮ್ಮ ತಹಶೀಲ್ದಾರ್ ಹಾಗೂ ನಮ್ಮ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಹಾಗೂ ಇನ್ಶೂರೆನ್ಸ್ ಕಂಪನಿಯವರು ಜಂಟಿಯಾಗಿ ಪರಿಶೀಲನೆ ಮಾಡಿ ನಮಗೆ ವರದಿಯನ್ನು ಸಲ್ಲಿಸಿದ್ದಾರೆ. ನಾವು ಕಳಿಸಿರೋ ಪ್ರಸ್ತಾವನೆಗೆ ಸರ್ಕಾರ ಆಲ್ರೆಡಿ ಅಪ್ರೂವಲ್ ಕೊಟ್ಟಿದೆ. ಅದರಂತೆ ಎಲ್ಲೆಲ್ಲಿ ರೈತರು ಇನ್ಶೂರೆನ್ಸ್ ತಗೊಂಡಿದ್ದಾರೆ ಅವರಿಗೆ ಈ ಮಿಡ್ ಸೀಸನ್ ಅಡ್ವರ್ಸಿಟಿ ಬೆನಿಫಿಟ್ ನಾವು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಇದಲ್ಲದೆ ಈ ಸತಿ ನೆರೆ ಹಾವಳಿನಲ್ಲಿ ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಾಗಿ ಕೃಷಿ ಭೂಮಿಗಳಲ್ಲಿ ಒಟ್ಟು 50,000 ಹೆಕ್ಟೇರ್ಗಳು ಇದರಲ್ಲಿ ಹಾನಿಗೆ ಒಳಗೊಂಡಿದೆ. ಇದರಲ್ಲಿ 30,300 ಹೆಕ್ಟೇರ್ ಬರೇ ಹೆಸರು ಕಾಳು ಹಾನಿಯಾಗಿದೆ. ಬರೀ ನಮ್ಮ ಜಿಲ್ಲೆನಲ್ಲ, ನಮ್ಮ ಜಿಲ್ಲೆ ಜೊತೆ ಧಾರವಾಡ, ಗದಗ, ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಹೆಸರು ಕಾಳು ಜಾಸ್ತಿ ಬೆಳೀತಾರೆ ರೈತರು, ಅವ್ರಿಗೆ ನಷ್ಟ ಆಗಿದೆ. ಅದನ್ನು ನಾವು ನೆರೆ ಹಾವಳಿ ಮುಖೇನ ಅವರಿಗೆ ಪರಿಹಾರ ನೀಡಲಿಕ್ಕೆ ಜಂಟಿ ಸಮೀಕ್ಷೆಯನ್ನು ನಡೆಸ್ತಾ ಇದ್ವಿ. ಈ 50,000 ಹೆಕ್ಟೇರ್ ಕೃಷಿ ಭೂಮಿನಲ್ಲಿ ಇರೋ ಬೆಳೆಗಳು ಜೊತೆಯಲ್ಲಿ 1,100 ಹೆಕ್ಟೇರ್ಗಳು ತೋಟಗಾರಿಕೆ ಇಲಾಖೆ ಭೂಮಿ ಏನು ಬರುತ್ತೆ ಆ ಬೆಳೆಗಳಿಗೂ ನಾವು ಪರಿಹಾರ ನೀಡಲಿಕ್ಕೆ ಜಂಟಿ ಸಮೀಕ್ಷೆ ಮಾಡಿದ್ವಿ. ಅದರ ಬಗ್ಗೆನೂ ನಾನು ಇವತ್ತು ಜಂಟಿ ನಿರ್ದೇಶಕರು ನಮ್ಮ ಕೃಷಿ ಇಲಾಖೆಯವ್ರ ಜೊತೆ ಮಾತಾಡಿದ್ದೀನಿ. ಅವರು APMC ಮಾರ್ಕೆಟಿಂಗ್ ಇಲಾಖೆ ಜೊತೆ ಮಾತಾಡಿಕೊಂಡು ನಮಗೆ ಇವತ್ತು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿ.